ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಮ್ಮ ದಿನನಿತ್ಯದ ಅನೇಕ ಸಂದರ್ಭಗಳಿಗೆ ಉಪಯುಕ್ತವಾಗುವ 50ಕ್ಕೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನೀವು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಹೀಗೆ ಮಾಡೋದ್ರಿಂದ ಕನ್ನಡದಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಬಹುದು. ನಾನು ಮೊದಲು ಕನ್ನಡದ ವಾಕ್ಯವನ್ನು ಹೇಳ್ತೇನೆ. ಕನ್ನಡದ ವಾಕ್ಯಕ್ಕೂ ಇಂಗ್ಲೀಷ್ ವಾಕ್ಯಕ್ಕೂ ಸ್ವಲ್ಪ ಗ್ಯಾಪ್ ಇರುತ್ತೆ. ನೀವು ಕನ್ನಡದ ವಾಕ್ಯವನ್ನು ನೋಡಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ನಂತರ ಬರ್ತಕ್ಕಂಥ ಇಂಗ್ಲೀಷ್ ವಾಕ್ಯದ ಜೊತೆ ನಿಮ್ಮ ಇಂಗ್ಲೀಷ್ ಸೆಂಟೆನ್ಸನ್ನು ಕಂಪೇರ್ ಮಾಡಿಕೊಳ್ಳಿ. ಇಂಗ್ಲೀಷ್ ವಾಕ್ಯವನ್ನು ನೋಡಿದ ತಕ್ಷಣ ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ, ಸೆಕೆಂಡ್ ಟೈಮ್ ನನ್ನ ಜೊತೆ ರಿಪೀಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಸಿಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ವಾಕ್ಯ ಪ್ರಾರಂಭಿಸೋಣವೇ. ಪ್ರಾರಂಭಿಸೋಣವೇ ಹೇಳಿ, ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ಶಾಲ್ ವಿ ಸ್ಟಾರ್ಟ್. ಶಾಲ್ ವಿ ಸ್ಟಾರ್ಟ್. ಎರಡನೇ ವಾಕ್ಯ ಯಾರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ. ಹೂ ಈಸ್ ಕಮಿಂಗ್. ಹೂ ಈಸ್ ಕಮಿಂಗ್. ರಾಧಾ ಬರ್ತಾ ಇದ್ದಾಳೆ ಅಂತ ಹೇಳಬೇಕಂತಂದರೆ ರಾಧಾ ಈಸ್ ಕಮಿಂಗ್. ರಾಧಾ ಬರ್ತಾ ಇದ್ದಾಳಾ ಅಂತೇಳಿ ಕ್ವಶನ್ ಮಾಡಬೇಕು ಅಂತಂದರೆ, ರಾಧಾ ಬರುತ್ತಿರುವಳೆ ಅಂತ ಕ್ವಶನ್ ಕೇಳಬೇಕು ಅಂತಂದರೆ ಈಸ್ ರಾಧಾ ಕಮಿಂಗ್. ಈಸ್ ರಾಧಾ ಕಮಿಂಗ್, ಇದು ಕ್ವಶನ್. ಇಲ್ಲಿ ರಾಧಾ ಬದಲಾಗಿ ರವಿ ಬರ್ತಾ ಇದ್ದಾನ ಅಂತ ಕೇಳಬೇಕು ಅಂತಂದರೆ ಈಸ್ ರವಿ ಕಮಿಂಗ್. ಅಥವಾ ಅವನು ಬರ್ತಾ ಇದ್ದಾನ ಅಂತ ಕೇಳಬೇಕಂದ್ರೆ ಈಸ್ ಹೀ ಕಮಿಂಗ್. ಈ ಥರ ನಾವು ಚೇಂಜ್ ಮಾಡ್ತಾ ಹೋದಂತೆಲ್ಲ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡಬಹುದು. ಈಗ ಹೇಳಿ, ಅವರು ಬರ್ತಾ ಇದ್ದಾರಾ ಅಂತೇಳಿ ಕ್ವಶನ್ ಕೇಳಿ. ಈಸ್ ಎಲ್ಲ ಆರನ್ನು ಬಳಸಬೇಕು. ಬಹುವಚನಗಳಿಗೆ ಪ್ಲೂರಲ್ಗಳಿಗೆ ಆರನ್ನು ಬಳಸಬೇಕು. ಸಿಂಗ್ಯುಲರ್ಗಳಿಗೆ ಈಸನ್ನು ಬಳಸಬೇಕು. ಆರ್ ದೇ ಕಮಿಂಗ್. ಆರ್ ದೇ ಕಮಿಂಗ್, ಅವರು ಬರ್ತಾ ಇದ್ದಾರಾ. ಅವರು ಬರ್ತಾ ಇದ್ದಾರೆ ಅಂತ ಹೇಳಬೇಕು ಅಂತಂದರೆ ದೇ ಆರ್ ಕಮಿಂಗ್. ಅರ್ಥ ಆಗ್ತಾ ಇದೆನಾ? ಹೀಗೆ ಒಂದು ವಾಕ್ಯವನ್ನು ಕಲಿಬೇಕಾದ್ರೆ ಬರೀ ವಾಕ್ಯವನ್ನಷ್ಟೇ ಅಲ್ಲ, ಆ ಒಂದು ಸ್ಟ್ರಕ್ಚರಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಹೀಗೆ ಮಾಡೋದ್ರಿಂದ ಬರೀ ಆ ವಾಕ್ಯವನ್ನು ಅಷ್ಟೇ ಅಲ್ಲದೆ ಬೇರೆ ಬೇರೆ ವಾಕ್ಯಗಳನ್ನು ಸ್ವಂತ ಹೇಳಲಿಕ್ಕೆ ಖಂಡಿತ ಬರುತ್ತೆ. ಲೆಟ್ಸ್ ಮೂವ್. ಯಾವುದಾದ್ರೂ ಒಂದಿನ, ಸೊ ನಾಟ್ ಪರ್ಟಿಕ್ಯುಲರ್, ಯಾವುದಾದ್ರೂ ಒಂದಿನ ಅಂತ ಹೇಳ್ತಾ ಇರ್ತೀವಲ್ಲ, ಸೊ ಇಂಗ್ಲೀಷ್ನಲ್ಲಿ ಆನ್ ಸಮ್ ಡೇ. ಆನ್ ಸಮ್ ಡೇ. ಹೊರಗಡೆ ಬಾ. ಒಳಗಡೆಯಿಂದ ಹೊರಗಡೆ ಬರೋದಷ್ಟೇ ಅಲ್ಲ, ಯಾವುದಲ್ಲಾದರೂ ಸಿಲುಕು ಹಾಕ್ಕೊಂಡಿರ್ತೀವಿ, ಅದರಿಂದ ಹೊರಗಡೆ ಬಾ ಅಂತ ಹೇಳಿ ಹೇಳ್ತಾ ಇರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಕಮ್ ಔಟ್. ಕಮ್ ಔಟ್. ಇದೇ ದಾರಿಯಲ್ಲಿ ಹೋಗು. ಇದೇ ರೀತಿ ಹೋಗು ಅಥವಾ ಇದೇ ದಾರಿಯಲ್ಲಿ ಹೋಗು. ಗೋ ಇನ್ ದಿಸ್ ವೇ. ಗೋ ಇನ್ ದಿಸ್ ವೇ. ನಾನು ಬರುತ್ತೇನೆ. ನಾನು ಬರ್ತೀನಿ. ಐ ವಿಲ್ ಕಮ್. ಐ ವಿಲ್ ಕಮ್. ಬಾಸ್ ಒಳಗಡೆ ಇದ್ದಾರಾ? ಈಸ್ ದ ಬಾಸ್ ಇನ್. ಈಸ್ ದ ಬಾಸ್ ಇನ್. ಇಲ್ಲಿ ನೋಡಿ, ನೀವು ಸೆಂಟೆನ್ಸನ್ನು ಹೇಳ್ತಾ ಇರಬೇಕಾದ್ರೆ ಅದು ಕ್ವಶನ್ ಅಂತೇಳಿ ನಿಮ್ಮ ವಾಯ್ಸ್ನಲ್ಲೇ ರಿಫ್ಲೆಕ್ಟ್ ಆಗಬೇಕು. ಈಸ್ ದ ಬಾಸ್ ಇನ್, ಇದು ಕ್ವಶನ್ ಅಂತ ಅನಿಸೋದಿಲ್ಲ. ಈಸ್ ದ ಬಾಸ್ ಇನ್, ಆ ಥರ ವಾಯ್ಸಲ್ಲಿ ಅದು ಕ್ವಶನ್ ಅಂತೇಳಿ ಗೊತ್ತಾಗಬೇಕು. ನೆಕ್ಸ್ಟ್ ಒನ್, ಸಂಕೋಚಿಸಬೇಡಿ, ಸಂಕೋಚ ಪಡಬೇಡಿ. ಡೋಂಟ್ ಹೆಸಿಟೇಟ್. ಡೋಂಟ್ ಹೆಸಿಟೇಟ್. ನೋಡಿ, ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ, ಇಂಥ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಸಂಕೋಚ ಪಟ್ಟರೆ ನಮಗೆ ಇಂಗ್ಲೀಷ್ ಬರೋದಿಲ್ಲ. ಸಂಕೋಚ ಪಡಬೇಡಿ. ಡೋಂಟ್ ಹೆಸಿಟೇಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ನೆಕ್ಸ್ಟ್, ನಿನ್ನ ಕೆಲಸವನ್ನು ಮಾಡು. ಕೆಲಸ ಅಂತಂದರೆ ಬರೀ ವರ್ಕ್ ಅಂತ ಅಲ್ಲ, ಡ್ಯೂಟಿ, ಕರ್ತವ್ಯ ಅಂತಲೂ ಹೇಳ್ಬೋದು. ಡೂ ಯುವರ್ ಡ್ಯೂಟಿ. ಡೂ ಯುವರ್ ಡ್ಯೂಟಿ. ನಾವು ಭೇಟಿಯಾಗೋಣವೇ. ಶಾಲ್ ವಿ ಮೀಟ್. ಶಾಲ್ ವಿ ಮೀಟ್. ಅವಸರ ಪಡಬೇಡ. ಡೋಂಟ್ ಬಿ ಹೇಸ್ಟಿ. ಡೋಂಟ್ ಬಿ ಹೇಸ್ಟಿ. ಅವರು ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್. ದೇ ಆರ್ ವರ್ಕಿಂಗ್. ಮುಂದೆ ನೋಡು. ಲುಕ್ ಅಹೆಡ್. ಲುಕ್ ಅಹೆಡ್.
ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗು. ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ಲ, ಸರಿಯಾದ ಸಮಯಕ್ಕೆ ಹೋಗು ಅಂತೇಳಿ. ಗೋ ಟು ಸ್ಕೂಲ್ ಆನ್ ಟೈಮ್. ಗೋ ಟು ಸ್ಕೂಲ್ ಆನ್ ಟೈಮ್. ಆಫೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕಾಗಿರ್ಬೋದು, ಸರಿಯಾದ ಸಮಯಕ್ಕೆ ಹೋಗು ಅಂತ ಹೇಳಬೇಕಂದ್ರೆ ಇಲ್ಲಿ ಶಾಲೆ ಬದಲಾಗಿ ಆಫೀಸ್ ಹೇಳಿ ನೋಡೋಣ. ಗೋ ಟು ಆಫೀಸ್ ಆನ್ ಟೈಮ್. ಅಲ್ಲೇ ನಿಲ್ಲು. ಮುಂದೆ ಬರಬೇಡ, ಅಲ್ಲೇ ನಿಲ್ಲು. ಸ್ಟಾಪ್ ದೇರ್. ಸ್ಟಾಪ್ ದೇರ್. ಕೋಪ ಮಾಡಿಕೊಳ್ಬೇಡ. ಡೋಂಟ್ ಗೆಟ್ ಆ್ಯಂಗ್ರಿ. ಡೋಂಟ್ ಗೆಟ್ ಆ್ಯಂಗ್ರಿ. ನೀನು ಏನನ್ನು ಹುಡುಕ್ತಾ ಇದ್ದೀಯಾ? ವಾಟ್ ಆರ್ ಯು ಸರ್ಚಿಂಗ್ ಫಾರ್? ವಾಟ್ ಆರ್ ಯು ಸರ್ಚಿಂಗ್ ಫಾರ್? ನನ್ನನ್ನು ಭೇಟಿಯಾಗು. ಮೀಟ್ ಮೀ. ಮೀಟ್ ಮೀ. ಮುಂದೆ ಹೋಗು. ಗೋ ಅಹೆಡ್. ಗೋ ಅಹೆಡ್. ತಡ ಮಾಡಬೇಡ. ಡೋಂಟ್ ಬಿ ಲೇಟ್. ಡೋಂಟ್ ಬಿ ಲೇಟ್. ನೀನು ಹೋಗೋದಿಲ್ವೇ? ನೀನು ಹೋಗೋದಿಲ್ವಾ ಅಂತ ಕೇಳ್ತಾ ಇರ್ತೀವಿ. ಎಲ್ಲರೂ ಹೋಗ್ತಾ ಇರ್ತಾರೆ, ನೀನು ಹೋಗೋದಿಲ್ವಾ? ವೋಂಟ್ ಯು ಗೋ? ವೋಂಟ್ ಯು ಗೋ? ಕಿರ್ಚಾಡಬೇಡ, ಅರ್ಚಾಡಬೇಡ. ಡೋಂಟ್ ಶೌಟ್. ಡೋಂಟ್ ಶೌಟ್. ಇವರು ಯಾರು? ಹೂ ಇಸ್ ದಿಸ್? ಹೂ ಇಸ್ ದಿಸ್? ಹಾಗೆ ಅನ್ನಬೇಡ. ಡೋಂಟ್ ಸೇ ಲೈಕ್ ದಟ್. ಡೋಂಟ್ ಸೇ ಲೈಕ್ ದಟ್. ನಿನ್ನ ಶೂ ಪಾಲಿಷ್ ಮಾಡಿಕೊ. ಪಾಲಿಷ್ ಯುವರ್ ಶೂಸ್. ಪಾಲಿಷ್ ಯುವರ್ ಶೂಸ್. ನೀನು ನನಗಾಗಿ ಕೇಳಿದೀಯಾ? ನಾವು ಅಲ್ಲಿರೋದಿಲ್ಲ, ಯಾರಾದರೂ ಬಂದಿರ್ತಾರೆ, ನಮ್ಮನ್ನು ನೀವು ಅಲ್ಲಿ ಕೇಳಿದ್ರಾ? ಆದರೆ ನಾನು ಇದನ್ನ ಇಲ್ಲ ಅಂತೇಳಿ ನನ್ನ ಬಗ್ಗೆ ಏನಾದರೂ ವಿಚಾರಿಸಿದ್ರಾ ಅಂತ ಕೇಳೋದು. ಹ್ಯಾವ್ ಯು ಆಸ್ಕ್ಡ್ ಫಾರ್ ಮೀ? ಹ್ಯಾವ್ ಯು ಆಸ್ಕ್ಡ್ ಫಾರ್ ಮೀ? ಮುಂದೆ ಹೋಗಬೇಡ. ಡೋಂಟ್ ಗೋ ಅಹೆಡ್. ಡೋಂಟ್ ಗೋ ಅಹೆಡ್. ಕೆಲಸವನ್ನು ಮುಗಿಸು. ಕಂಪ್ಲೀಟ್ ದ ವರ್ಕ್. ಕಂಪ್ಲೀಟ್ ದ ವರ್ಕ್. ಚಿಂತಿಸಬೇಡ. ಡೋಂಟ್ ವರಿ. ಡೋಂಟ್ ವರಿ. ಮೇಲೆ ಏಳು. ವೆರಿ ಸಿಂಪಲ್. ಗೆಟ್ ಅಪ್. ಗೆಟ್ ಅಪ್. ನನಗೆ ಸುಸ್ತಾಗಿದೆ. ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್. ಎಲ್ಲವೂ ಮುಗಿದಿದೆ. ಎವ್ರಿಥಿಂಗ್ ಕಂಪ್ಲೀಟೆಡ್. ಎವ್ರಿಥಿಂಗ್ ಕಂಪ್ಲೀಟೆಡ್. ನೀವು ಎಲ್ಲಿಯವರು? ಎಲ್ಲಿಂದ ಬರ್ತಾ ಇದ್ದೀರಾ? ನೀವು ಎಲ್ಲಿಯವರು ಅಂತ ಕೇಳಬೇಕು ಅಂತಂದರೆ ವೇರ್ ಆರ್ ಯು ಫ್ರಮ್? ವೇರ್ ಆರ್ ಯು ಫ್ರಮ್? ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ. ಡೋಂಟ್ ವರಿ ಅಬೌಟ್ ದ ಫ್ಯೂಚರ್. ಡೋಂಟ್ ವರಿ ಅಬೌಟ್ ದ ಫ್ಯೂಚರ್. ಕೊಳೆ ಮಾಡಬೇಡಿ. ಡೋಂಟ್ ಮೇಕ್ ಡರ್ಟಿ. ಡೋಂಟ್ ಮೇಕ್ ಡರ್ಟಿ. ಶುಭ್ರವಾಗಿಡಿ. ಕೀಪ್ ಕ್ಲೀನ್. ಕೀಪ್ ಕ್ಲೀನ್. ಪರಿಶುಭ್ರತೆಯೊಂದೇ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಹೈಜೀನ್ ಓನ್ಲಿ ಕ್ಯಾನ್ ಪ್ರೊಟೆಕ್ಟ್ ಯುವರ್ ಹೆಲ್ತ್. ಹೈಜೀನ್ ಓನ್ಲಿ ಕ್ಯಾನ್ ಪ್ರೊಟೆಕ್ಟ್ ಯುವರ್ ಹೆಲ್ತ್. ಅದೇ ದಿನ, ಆನ್ ದ ಸೇಮ್ ಡೇ. ಆನ್ ದ ಸೇಮ್ ಡೇ. ನನಗೆ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಿ ಅಂತ ಹೇಳ್ತಾ ಇರ್ತೀವಲ್ಲ. ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ. ಹಾಗೆಯೇ ಉಳಿದಿರುವ ಕೆಲಸಗಳ ಬಗ್ಗೆ ಮರ್ತುಬಿಡಿ. ನಾವು ಯಾರಾದರೂ ಹೇಳ್ತಾ ಇರ್ತೀವಲ್ಲ, ಆ ಎಲ್ಲ ಕೆಲಸ ನಾನು ನೋಡ್ಕೊಳ್ತೀನಿ, ಹಾಗೆ ಏನು ಉಳಿದಿದ್ದೇವಲ್ಲ ಆ ಕೆಲಸದ ಬಗ್ಗೆ ಮರ್ತುಬಿಡಿ ಅಂತ ಹೇಳೋದು. ಫಾರ್ಗೆಟ್ ಅಬೌಟ್ ದ ಪೆಂಡಿಂಗ್ ವರ್ಕ್. ಫಾರ್ಗೆಟ್ ಅಬೌಟ್ ದ ಪೆಂಡಿಂಗ್ ವರ್ಕ್. ನಾಳೆ ಬನ್ನಿ. ಕಮ್ ಟುಮಾರೋ. ಕಮ್ ಟುಮಾರೋ. ರಾಜುವಿನ ಜೊತೆ ಹೋಗಿ. ಗೋ ವಿತ್ ರಾಜು. ಗೋ ವಿತ್ ರಾಜು. ಅವರ ಜೊತೆ ಹೋಗಿ ಅಂತ ಹೇಳ್ಬೇಕಂದ್ರೆ ರಾಜು ಬದಲಾಗಿ ದೆಮ್. ಗೋ ವಿತ್ ದೆಮ್. ಯಾರೂ ಹೇಳುವುದಿಲ್ಲ, ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀವಲ್ಲ. ನೋಬಡಿ ಕ್ಯಾನ್ ಸೇ. ನೋಬಡಿ ಕ್ಯಾನ್ ಸೇ. ಇಲ್ಲಿ ಒಳ್ಳೆಯ ಹೋಟೆಲ್ ಯಾವುದು? ನಾವು ಹೋಟೆಲ್ಗಳ ಬಗ್ಗೆ ವಿಚಾರಿಸ್ತಾ ಇರಬೇಕಾದ್ರೆ ಕೇಳ್ತಾ ಇರ್ತೀವಲ್ಲ ಸಾಮಾನ್ಯವಾಗಿ, ಇಲ್ಲಿ ಒಳ್ಳೆಯ ಹೋಟೆಲ್ ಯಾವುದು, ಎಲ್ಲಿ ಊಟ ಚೆನ್ನಾಗಿರುತ್ತೆ, ಎಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್? ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್? ನಮ್ಮ ಮನೆಗೆ ಬನ್ನಿ. ಕಮ್ ಟು ಅವರ್ ಹೋಮ್. ಕಮ್ ಟು ಅವರ್ ಹೋಮ್. ನಿನ್ನ ಬಟ್ಟೆಗಳನ್ನು
ಕೊಳೆ ಮಾಡ್ಕೊಳ್ಬೇಡ. ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ಲ, ಬಟ್ಟೆಗಳನ್ನು ಗಲೀಜು ಮಾಡ್ಕೊಳ್ಬೇಡಿ, ಕೊಳೆ ಮಾಡ್ಕೊಳ್ಬೇಡಿ ಅಂಥೇಳಿ. ಡೋಂಟ್ ಡರ್ಟಿ ಯುವರ್ ಕ್ಲೋತ್ಸ್. ಡೋಂಟ್ ಡರ್ಟಿ ಯುವರ್ ಕ್ಲೋತ್ಸ್. ನಿನ್ನೆ ಇಷ್ಟದಂತೆ ಮಾಡು. ಸೊ ನಿನಗೆ ಇಷ್ಟ ಬರುತ್ತೋ ಹಾಗೆಯೇ ಮಾಡು ಅಂತ ಹೇಳೋದು. ಡೂ ಆ್ಯಸ್ ಯು ಲೈಕ್. ಡೂ ಆ್ಯಸ್ ಯು ಲೈಕ್. ಎಲ್ಲಿಗೂ ಹೋಗಬೇಡ. ಡೋಂಟ್ ಗೋ ಎನಿವೇರ್. ಡೋಂಟ್ ಗೋ ಎನಿವೇರ್. ಯಾರೋ ಬರ್ತಾ ಇದ್ದಾರೆ. ಸಮ್ವನ್ ಈಸ್ ಕಮಿಂಗ್. ಸಮ್ವನ್ ಈಸ್ ಕಮಿಂಗ್. ನಿಮ್ಮ ಶಕ್ತಿಯನ್ನು ಪೋಲು ಮಾಡಿಕೊಳ್ಳಬೇಡಿ. ಇಲ್ಲಿ ಪೋಲು ಮಾಡೋದಂದರೆ ವೇಸ್ಟ್ ಮಾಡೋದು. ಟೈಮ್ ವೇಸ್ಟ್ ಮಾಡಬೇಡಿ ಅಂತಂದರೆ ಡೋಂಟ್ ವೇಸ್ಟ್ ದ ಟೈಮ್ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೆಯೇ ನಿಮ್ಮ ಶಕ್ತಿಯನ್ನು ಪೋಲ್ ಮಾಡ್ಕೊಳ್ಬೇಡಿ. ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತಾರೆ? ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ಪ್ರತಿದಿನ ತರಗತಿಗಳಿಗೆ ಹಾಜರಾಗಿ. ಅಟೆಂಡ್ ದ ಕ್ಲಾಸಸ್ ಡೈಲಿ. ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ ಅಂತ ಹೇಳ್ಬೋದು. ನಿರಾಸೆ ಪಡಬೇಡಿ. ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಹಾಗೆ ಮಾಡಬೇಡಿ. ಡೋಂಟ್ ಡೂ ಲೈಕ್ ದಟ್. ಡೋಂಟ್ ಡೂ ಲೈಕ್ ದಟ್. ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟುಡ್. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳು ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಸೆಂಟೆನ್ಸಸ್. ನಾವು ನಿಮ್ಮ ಟಾಸ್ಕ್ ಏನು ಅಂತಂದರೆ, ಕೆಲವು ಸೆಂಟೆನ್ಸ್ಗಳನ್ನು, ಕನ್ನಡದ ಸೆಂಟೆನ್ಸ್ಗಳನ್ನು ಕೊಡ್ತೇನೆ. ನೀವು ಅವುಗಳನ್ನು ನೋಡಿ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಆ ಬೇರೆ ಸೆಂಟೆನ್ಸ್ ಯಾವುವು ಅಲ್ಲ, ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಸೆಂಟೆನ್ಸೇ. ವಿಡಿಯೋನ ಮತ್ತೊಮ್ಮೆ ನೋಡ್ತಾ ನೋಟ್ಸ್ ಮಾಡಿ. ಅಷ್ಟೇ ಅಲ್ಲ, ಎಲ್ಲ ಸೆಂಟೆನ್ಸ್ಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸ್ತಾ ಹೋಗಿ. ಆಗಲೇ ಆ ಸೆಂಟೆನ್ಸ್ ನಮಗೆ ನೆನಪಿರ್ತವೆ. ಹೊಸ ಸೆಂಟೆನ್ಸನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಟಾಸ್ಕ್, ಹೊರಗಡೆ ಬಾ, ನನಗೆ ಸುಸ್ತಾಗಿದೆ, ನಮ್ಮ ಮನೆಗೆ ಬನ್ನಿ, ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ಈ ಕನ್ನಡದ ವಾಕ್ಯಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಕೂಡಲೇ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.